ನಾನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತಾ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇದು ಕಹಿಯೋ ಸಿಹಿಯೋ ಕಣ್ಣನಿಯೋ ಅರಿವೋ ಇದು ನನ್ನ ಹಸಿರು ಕವನ. ಸೊ ಈ ವಿಡಿಯೋ ಬಂದ್ಬಿಟ್ಟು ಒಂದು ಗೋವಾ ಟ್ರಿಪ್ ವಿಡಿಯೋ ಆಗಿರುತ್ತೆ, ಅಥವಾ ಗೋವಾ ಟ್ರಿಪ್ ಪ್ಲ್ಯಾನ್ ವಿಡಿಯೋ ಆಗಿರುತ್ತೆ. ಸೊ ನೀವು ಯಾರಾದರೂ ಗೋವಾ ಟ್ರಿಪ್ಪಿಗೆ ಪ್ಲ್ಯಾನ್ ಮಾಡ್ತಾಯಿದ್ರೆ ಸೊ ಇದು ಬೆಸ್ಟ್ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಿಮಗೆ ಎಲ್ಲ ಥರ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಟ್ರಾನ್ಸ್ಪೋರ್ಟೇಷನಿಂದ ಹಿಡಿದು ಅಥವಾ ಲೋ ಬಜೆಟಲ್ಲಿ ಯಾರಾದರೂ ಟ್ರಿಪ್ ಪ್ಲ್ಯಾನ್ ಮಾಡ್ತಾಯಿದ್ರೆ ಹಾಗೂ ನೀವು ಗೋವಾ ಟ್ರಿಪ್ಪಿಗೆ ಒನ್ ಡೇಯಲ್ಲಿ ಹೋಗಿ ಬರ್ಬೋದು. ಸೊ ಇದೆಲ್ಲ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಅಂತ ಹೇಳ್ತಿದ್ದೀನಿ. ಸೊ ಸ್ಟಾರ್ಟ್ ಮಾಡೋಣ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಸೊ ಇದು ಗೋವಾ ಟ್ರಿಪ್ನ ಪಾರ್ಟ್ 1 ವಿಡಿಯೋ ಆಗಿರುತ್ತೆ. ಗೋವಾ ಟ್ರಿಪ್ ಪ್ಲ್ಯಾನ್ ಹೇಳೋದಕ್ಕಿಂತ ಮುಂಚೆ ಒಂದು ವಿಷಯದ ಬಗ್ಗೆ ನಾನು ನಿಮಗೆ ಕ್ಲಾರಿಫಿಕೇಷನ್ ಕೊಡಬೇಕು. ಸೊ ಮುಂದೆ ಯಾವುದೇ ಟ್ರಾವೆಲಿಂಗ್ ವ್ಲಾಗ್ ಬಂದರೂ ನಾನು ಕರ್ನಾಟಕದಿಂದ ಯಾವುದೇ ರಾಜ್ಯಕ್ಕೆ ಹೋಗ್ತಾಯಿದ್ರು ನಾನು ಬ್ಯಾಂಗ್ಳೂರಿಂದ ಎಷ್ಟು ಬಜೆಟ್ ಆಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ಬಿಕಾಸ್ ಫಾರ್ ಎಕ್ಸಾಂಪಲ್ ನಾನು ಇವಾಗ ಗೋವಾಗೆ ಹೋಗ್ತಾ ಇದ್ದೀನಿ ಅಂತ ಅಂದರು ಬೆಳಗಾವಿ, ಉತ್ತರ ಕರ್ನಾಟಕ, ಧಾರವಾಡ ಅವ್ರಿಗೆ ಗೋವಾ ಹತ್ರ. ಸೊ ಅವರು ಒನ್ ಡೇ ಟ್ರಿಪ್ ಆರಾಮಾಗಿ ಮಾಡ್ಬೋದು. ಲೈಕ್ ಅವ್ರ ಓನ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿಕೊಂಡ್ರೆ ಅವ್ರು ಆರಾಮಾಗೆ ಗೋವಾಗೆ ಹೋಗಿ ಬರ್ಬೋದು ಒಂದೇ ದಿವಸದಲ್ಲಿ. ಬೇರೆ ಊರುಗಳಿಗೆ ಬೇರೆ ಊರುಗಳಿಗೆ ಬೇರೆ ಥರ ಇದಾಗುತ್ತೆ. ಸೊ ನಾನು ಬ್ಯಾಂಗ್ಳೂರೇ ಏನಕ್ಕೆ ಚೂಸ್ ಮಾಡ್ತೀನಿ ಅಂದರೆ ಅದು ಕರ್ನಾಟಕದ ರಾಜಧಾನಿ ಬೆಂಗಳೂರು ಆಗಿರೋದ್ರಿಂದ ನಾನು ಬೆಂಗಳೂರನ್ನ ಚೂಸ್ ಮಾಡ್ತಾಯಿದ್ದೀನಿ. ಸೊ ಇವಾಗ ನಾನು ಎಷ್ಟೇ ಬಜೆಟ್ ಹೇಳಿದ್ರು ಅದು ಬ್ಯಾಂಗ್ಳೂರಿಂದ ಎಷ್ಟಾಗುತ್ತೆ ಅಂತ ಇರುತ್ತೆ. ಸೊ ನೀವೇನಾದರೂ ನಿಮ್ಮೂರಿಂದ ಯಾವುದಾದ್ರು ಒಂದು ರಾಜ್ಯಕ್ಕೆ ಎಷ್ಟಾಗುತ್ತೆ ಏನು ಅಂತ ತಿಳ್ಕೊಳ್ಳೋದಾದರೆ ಪ್ಲೀಸ್ ನನ್ನ ಕಮೆಂಟ್ ಸೆಕ್ಷನಲ್ಲಿ ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಕಿ ಹಿಡಿಯುತ್ತೆ. ಸೊ ನಿಮ್ಮೂರ ಬಗ್ಗೆ ಏನಾದರೂ ತಿಳ್ಕೊಬೇಕು ಎಷ್ಟಾಗ್ಬೋದು ಅಂತ ಇದ್ದರೆ ಸೊ ನನ್ನ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮೂರು ಎಷ್ಟಾಗ್ತದೆ ನಾನು ಅಲ್ಲಿ ಎಷ್ಟಾಗ್ಬೋದು ಬಜೆಟ್ ಅಂತ ನಾನು ನಿಮಗೆ ತಿಳಿಸ್ತೀನಿ. ಓಕೆನಾ? ಓಕೆ. ಸೊ ಇನ್ನು ಮಿಕ್ಕಿದ ವೀಡಿಯೋಸಲ್ಲೆಲ್ಲ ಎಷ್ಟು ಬಜೆಟ್ ಹೇಳಿರ್ತೀನೋ ಅದು ಬ್ಯಾಂಗ್ಳೂರಿಂದ ಎಷ್ಟಾಗ್ಬೋದು ಆ ಊರಿಗೆ ಹೋಗೋಕ್ಕೆ ಅಂತ ಆಗಿರುತ್ತೆ. ಆಯ್ತು ಬಿಡು. ಸೊ ಜಾಸ್ತಿ ತಡ ಮಾಡೋದು ಬೇಡ, ನಮ್ಮ ಗೋವಾ ಟ್ರಿಪ್ ಪ್ಲ್ಯಾನ್ನ ಸ್ಟಾರ್ಟ್ ಮಾಡಿಬಿಡೋಣ. ಸೊ ನೀವೆಲ್ಲೇ ಟ್ರಾವೆಲ್ ಮಾಡ್ತಿದ್ದೀರಾ ಅಂದರೂ ಎಲ್ಲೇ ಟ್ರಿಪ್ಗೆ ಹೋಗ್ತಾ ಇದ್ದೀರಾ ಅಂದರೂ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ ನೀವು ಯಾವ ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಇಡೀ ಟ್ರಿಪ್ ಬಜೆಟ್ ಅಥವಾ ಟ್ರಾವೆಲಿಂಗ್ ಬಜೆಟ್ ನಿಂತಿರೋದೇ ನಿಮ್ಮ ಟ್ರಾನ್ಸ್ಪೋರ್ಟೇಷನ್ ಮೇಲೆ. ಸೊ ಗೋವಾ ಟ್ರಿಪ್ ಅಂತ ಹೇಳೋದಾದರೆ ನಾನು ನಿಮಗೆ ಗೋವಾ ಟ್ರಿಪ್ಪಿಗೆ ನಿಮ್ಮ ಪ್ರೈವೇಟ್ ವೆಹಿಕಲ್ಸ್ನ ಸಜೆಸ್ಟ್ ಮಾಡಲ್ಲ. ಸೊ ನೀವು ಗೋವಾ ಟ್ರಿಪ್ಗೆ ಆರಾಮಾಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು. ಸೊ ನಾವು ಇವಾಗ ಹೈ ಬಜೆಟಿಂದ ಲೋ ಬಜೆಟ್ ಹೋಗೋಣ. ಸೊ ಹೈ ಬಜೆಟ್ ಅಂತ ಹೇಳೋದಾದರೆ ಸೊ ಈಗ ಎಷ್ಟೊಂದು ಜನಕ್ಕೆ ಆಸೆ ಇರುತ್ತೆ ನಾವು ಫ್ಲೈಟಲ್ಲಿ ಹೋಗಬೇಕು, ಏರೋಪ್ಲೇನಲ್ಲಿ ಹೋಗ್ಬೇಕಂತ. ಸೊ ನಿಮಗೆ ಏರೋಪ್ಲೇನಲ್ಲಿ ಅಥವಾ ಫ್ಲೈಟಲ್ಲಿ ಹೋಗ್ಬೇಕಂದ್ರೆ ನಿಮ್ಗೆ ಗೋವಾಗೆ ಆ್ಯಕ್ಚುಲಿ ಚೀಪೆಸ್ಟ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಚೀಪ್ ಫ್ಲೈಟ್ ಸಿಗುತ್ತೆ. ಲೈಕ್ 2000ಇಂದನೂ ನಿಮಗೆ ಗೋವಾಗೆ ಫ್ಲೈಟ್ ಸಿಗುತ್ತೆ. ಸೊ ಆಲ್ಮೋಸ್ಟ್ 2500ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತೀನಿ. ಬಟ್ 2000 ಕೆಲವೊಂದು ಸತಿ ನಿಮ್ಮ ಅದೃಷ್ಟ ಚೆನ್ನಾಗಿಲ್ಲ ನಿಮ್ಗೆ 2000ಗೆಲ್ಲ ಫ್ಲೈಟ್ ಸಿಗುತ್ತೆ. ಸೊ 2500ಇಂದ ಫ್ಲೈಟ್ಸ್ ಆಗುತ್ತೆ. ನೀವು ಫ್ಲೈಟ್ಸೆಲ್ಲ ಅಪ್ ಆ್ಯಂಡ್ ಡೌನ್ ಮಾಡ್ತೀರಾ ಅಂದರೆ 5000 ಆಗುತ್ತೆ. ಬಟ್ ನಾನು ಲೋ ಬಜೆಟ್ ಟ್ರಿಪ್ ಪ್ಲ್ಯಾನ್ ಮಾಡ್ತಾಯಿದ್ದೀರಾ ಅಂದರೆ ನಾನು ಫ್ಲೈಟನ್ನ ಸಜೆಸ್ಟ್ ಮಾಡಲ್ಲ, ಬಿಕಾಸ್ 2500 ಅಲ್ಲೇ ಹೋಗ್ಬಿಡುತ್ತೆ. ಬಟ್ ನೀವು ಅಟ್ಲೀಸ್ಟ್ ಫ್ಲೈಟಲ್ಲಿ ಒಂದು ಸತಿ ಹೋಗ್ಬೇಕಂತ ಅಂದರೆ 2500 ಕೊಟ್ಟು ಹೋಗ್ಬೋದು. ಲೈಕ್ ಒನ್ ವೇ 2500 ಕೊಟ್ಟು ಹೋಗಿ ಮತ್ತೆ ಆ ಕಡೆಯಿಂದ ಬಸ್ ಅಥವಾ ಟ್ರೈನಲ್ಲಿ ಬರ್ಬೋದು. ಸೊ ನೀವು ಫ್ಲೈಟ್ ಚೂಸ್ ಮಾಡ್ತೀರಾ ಅಂದರೆ ನೀವು ಬೇಗನೂ ರೀಚ್ ಆಗ್ಬೋದು. 1.5 hour 2 hourಲ್ಲೆಲ್ಲ ನೀವು ಗೋವಾದಲ್ಲಿ ಇರ್ತೀರಾ. ಲೈಕ್ ಓನ್ಲಿ 2 hours ಗೋವಾ ಆರಾಮಾಗೆ ಹೋಗ್ಬೋದು. ಬಟ್ ಒಂದೇನಂದರೆ ನೀವು ಏರ್ಪೋರ್ಟಿಂದ ಮೇನ್ ಸಿಟಿಗೆ ಹೋಗ್ತೀರಾ, ಏರ್ಪೋರ್ಟಿಂದ ಮೇನ್ ಗೋವಾಗೆ ಹೋಗ್ಬೇಕಂದ್ರೆ ಸೊ ಅಲ್ಲಿಂದ ನೀವು ಟ್ಯಾಕ್ಸಿ ಎಲ್ಲ ಯೂಸ್ ಮಾಡಿದ್ರೆ ನಿಮ್ಗೆ ತುಂಬ ಎಕ್ಸ್ಪೆನ್ಸಿವ್ ಅನಿಸುತ್ತೆ. ಸೊ ಏರ್ಪೋರ್ಟಿಂದ ನೀವು ಇದು ಯೂಸ್ ಮಾಡ್ಬೋದು, ಬಸ್ ಇರುತ್ತೆ ನಿಮಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟು. ಸೊ ಅಲ್ಲಿಂದ ಲೈಕ್ ಏನಂದರೆ ಏರ್ಪೋರ್ಟಿಂದ ನೀವು ಇದಕ್ಕೆ ಹೋಗೋಕ್ಕೂ 500 rupees ಕೊಡಲೇಬೇಕಾಗುತ್ತೆ. ಸೊ ಫ್ಲೈಟು ಏರೋಪ್ಲೇನ್ ಸ್ವಲ್ಪ ಎಕ್ಸ್ಪೆನ್ಸಿವೇ.
ಅಪ್ ಆ್ಯಂಡ್ ಡೌನ್ ಮಾಡ್ತೀರಾ ಅಂದರೂ 5000 ಆಗುತ್ತೆ. ಮತ್ತು ನೀವು ಮೇನ್ ಸಿಟಿಯಿಂದ ಏರ್ಪೋರ್ಟಿಗೆ ಬರಬೇಕಂತ ಅಂದು ಚೀಪ್ ಅಂದರೂ ಒಂದು 400-500 ಬೇಗ ಬೇಕಾಗುತ್ತೆ. ಸೊ ಏರೋಪ್ಲೇನ್ ಚೂಸ್ ಮಾಡ್ತೀರಾ ಅಂದರೆ ಏರೋಪ್ಲೇನ್ ನಿಮ್ಮ ಚಾಯ್ಸು. ಎಷ್ಟೊಂದು ಜನಕ್ಕೆ ಆಸೆ ಇರೋರು ಒನ್ ವೇ ಅಟ್ಲೀಸ್ಟ್ ಚೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ನಾವು ಹೇಳೋದಾದರೆ ಬಸ್ಸು. ಸೊ ಬಸ್ಸು ನಿಮಗೆ 700ಇಂದ 750ಇಂದನೂ ಸ್ಟಾರ್ಟ್ ಆಗುತ್ತೆ. ಬಟ್ ನಿಮಗೆ ಫುಲ್ ಕಂಫರ್ಟೇಬಲಾಗಿ ಸ್ಲೀಪರ್ ಕೋಚು ಮಲ್ಕೊಂಡು ಹೋಗಬೇಕು ಅಂತ ಹೇಳೋದಾದರೆ 1500ಇಂದೆಲ್ಲ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು 500-1000 ಎಕ್ಸ್ಟ್ರಾ ಹಾಕಿದ್ರೆ ನೀವು ಫ್ಲೈಟಲ್ಲಿ ಹೋಗ್ಬೋದು. ಬಟ್ ನಿಮಗೆ 750ಇಂದನೂ ನಿಮಗೆ ಬಸ್ಸಸ್ ಸ್ಟಾರ್ಟ್ ಆಗುತ್ತೆ. ಸೊ ಆರಾಮಾಗಿ ಹೋಗ್ಬೋದು, ಕಂಫರ್ಟೇಬಲ್ ಇರುತ್ತೆ. ನೀವು ಸ್ಲೀಪರ್ ಕೋಚ್ ಅಂದರೆ ಸ್ಲೀಪರ್ ಕೋಚ್ 1500ಇಂದನೂ ಸ್ಟಾರ್ಟ್ ಆಗುತ್ತೆ, ನೀವು ಆರಾಮಾಗಿ ಹೋಗ್ಬೋದು. ಬಟ್ ನಾನು ಬಸ್ಸಲ್ಲಿ ಹೋಗ್ತೀರಾ ಅಂದರೆ ನೈಟ್ ಬಸ್ ಹತ್ತಿ ಸೊ ಬೆಳಗ್ಗೆ ನೀವು ಅಲ್ಲಿ ಇರ್ಬೋದು. ಸೊ ಬಸ್ಸನ್ನೇ ನಿಮ್ಗೆ ಆಲ್ಮೋಸ್ಟ್ 12 hours ಬೇಕಾಗುತ್ತೆ ಗೋವಾ ರೀಚ್ ಆಗುತ್ತೆ. ಬಟ್ ಏನು ಏರೋಪ್ಲೇನ್ ಅಂತ ಅಂದರೆ ಫ್ಲೈಟ್ ಅಂದರೆ ನಿಮಗೆ 2 hours 1.5 hourಗೆಲ್ಲ ಹೋಗ್ಬಿಡ್ತೀವಿ. ಬಟ್ ನಿಮಗೆ ಬಸ್ ಅಂತ ಹೇಳೋದಾದರೆ ನಿಮ್ಗೆ ಅದು ಸ್ವಲ್ಪ 12 hours ಜರ್ನಿ ಆಗುತ್ತೆ. ಬಟ್ ನೀವು ಸ್ಲೀಪರ್ ಕೋಚೆಲ್ಲ ಬುಕ್ ಮಾಡ್ಕೊತೀರಾ ಅಂದರೆ ಆರಾಮಾಗಿ ಮಲ್ಕೊಂಡು ಹೋಗ್ತೀರಾ ಅಂತ ಅಂದರೆ ಓಕೆ. ಬಟ್ ಒನ್ ಡೇ ಟ್ರಿಪ್ ಎಲ್ಲ ಮಾಡೋಕ್ಕಾಗಲ್ಲ. ಸೊ ನೆಕ್ಸ್ಟ್ ನಾನು ಹೇಳೋದಾದರೆ ಟ್ರೈನ್ ಅಂತೂ ನಿಮಗೆ ಸಖತ್ ಚೀಪಾಗಿ ಸಿಗುತ್ತೆ. ನೀವು ಲೋ ಬಜೆಟ್ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂದರೆ ಬೆಸ್ಟು ಟ್ರೈನ್ ಚೂಸ್ ಮಾಡೋಕ್ಕೆ. ಅದು ಟ್ರೈನ್ ಜರ್ನಿನೂ ತುಂಬ ಸಖತ್ತಾಗಿರುತ್ತೆ. ಸೊ ಕೆಲವೊಂದು ಟ್ರೈನಲ್ಲಿ ನೀವು ದೂದ್ಸಾಗರೆಲ್ಲ ನೋಡ್ಕೊಂಡು ಹೋಗ್ಬೋದು. ಸೊ ಟ್ರೈನ್ ಜರ್ನಿನೂ ಚೆನ್ನಾಗಿರುತ್ತೆ. ನೀವು ಟ್ರೈನಲ್ಲಿ ಲೋ ಬಜೆಟ್ ನಿಮಗೆ 400ಇಂದನೂ ಟ್ರೈನ್ ಸಿಗುತ್ತೆ. ನಿಮಗೆ 400ಇಂದ ಬ್ಯಾಂಗ್ಳೂರ್ ಟು ಗೋವಾ ಎಲ್ಲ ಸಖತ್ ಟ್ರೈನ್ ಸಿಗುತ್ತೆ. ಸೊ ನಿಮಗೆ ಟ್ರೈನ್ ಡಿಪೆಂಡ್ ಆಗುತ್ತೆ. ಟ್ರೈನು 12 hours ಆಗುತ್ತೆ. ಕೆಲವೊಂದು ಟ್ರೈನ್ ಇರುತ್ತೆ ಅಂದರೆ ಅದು ಬೇರೆ ಬೇರೆ ಸಿಟಿ ಎಲ್ಲ ಹೋಗುತ್ತೆ. ಸೊ ಏನಂತ ಅಂದರೆ ನೀವು ಟ್ರೈನ್ 400 ಕೊಟ್ಟು ಬುಕ್ ಮಾಡ್ಕೊಬೋದು. 400ಇಂದ ಸ್ಟಾರ್ಟಿಂಗು. ಇನ್ನೂ ಚೆನ್ನಾಗಿರೋ ಟ್ರೈನ್ಸ್ ಬೇಕಂದರೆ ನಿಮ್ಗೆ ಇನ್ನೂ ಹೈ ಬಜೆಟ್ ಆಗ್ತಾ ಹೋಗುತ್ತೆ. ಸೊ ಇವಾಗ ನೀವು ಯೋಚನೆ ಮಾಡ್ತಾ ಇರ್ಬೋದು, ಎಲ್ಲಪ್ಪ ನಮಗೆ ಚೀಪೆಸ್ಟ್ ಫ್ಲೈಟ್ಸು ಬಸ್ಸು ಅಥವಾ ಟ್ರೈನ್ ಸಿಗುತ್ತೆ, ಚೀಪ್ ಆ್ಯಂಡ್ ಬೆಸ್ಟಾಗೂ ಇರಬೇಕು, ಎಲ್ಲಪ್ಪ ಹುಡ್ಕೋದು ಅಂತ, ಅಥವಾ ಯಾವ ವೆಬ್ಸೈಟ್ ಯಾವ ಆ್ಯಪ್ ಅಂತ. ಸೊ ಇವಾಗ ನಾನು ನನ್ನ ರಿಸರ್ಚ್ ಪ್ರಕಾರ ಕೆಲವೊಂದು ಆ್ಯಪ್ಸ್ನ ನೋಡ್ಕೊಂಡು ಎಲ್ಲಿ ಚೀಪ್ ಫ್ಲೈಟ್ ಸಿಗುತ್ತೆ ಅಂತ ನೋಡ್ಕೊಂಡು ಬಂದಿದ್ದೀನಿ. ಸೊ ನಿಮಗೆ ಫ್ಲೈಟ್ಸು ಬಸ್ಸು ಅಥವಾ ಟ್ರೈನು ನಿಮಗೆ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಗೋ ಜಾಗ ಯಾವುದಂದರೆ ಮೇಕ್ ಮೈ ಟ್ರಿಪ್ಪು. ಅಥವಾ ನಿಮಗೆ ಫ್ಲೈಟ್ಸ್ ಏನಾದರೂ ಬುಕ್ ಮಾಡಬೇಕು ಚೀಪಾಗಿ ಸಿಗಬೇಕಂದ್ರೆ ಆ್ಯಕ್ಚುಲಿ ಫ್ಲಿಪ್ಕಾರ್ಟಲ್ಲಿ ನಿಮಗೆ ಚೀಪೆಸ್ಟ್ ಫ್ಲೈಟ್ ಸಿಗುತ್ತೆ ನನ್ನ ರಿಸರ್ಚ್ ಪ್ರಕಾರ. ಅಂದರೆ ಕೆಲವು ದಿವಸಗಳ ಮುಂಚೆಯಿಂದನೇ ನೋಡಿಕೊಂಡ್ರೆ ಇನ್ನೂ ಚೀಪಾಗಿರೋ ಫ್ಲೈಟ್ ಸಿಗುತ್ತೆ. ಅಥವಾ ನೀವು ರೆಡ್ ಬಸ್ ಅಂತ ಒಂದು ಆ್ಯಪ್ ಇದೆ, ಅಲ್ಲಿ ನೀವು ಬಸ್ ಅಥವಾ ಟ್ರೈನ್ನ ಬುಕ್ ಮಾಡ್ಬೋದು. ಅಲ್ಲಿ ನಿಮಗೆ ಚೀಪ್ ಬಸ್ ಅಥವಾ ಟ್ರೈನ್ ಸಿಗುತ್ತೆ. ಸೊ ಇಷ್ಟು ಆ್ಯಪ್ಗಳಿದೆ, ನೀವು ಎಲ್ಲಿ ಬೇಕಾದ್ರೂ ಬುಕ್ ಮಾಡ್ಬೋದು ನೀವು. ಸೊ ಇವಾಗ ನೀವು ಬಂದಿದ್ದೀರಾ, ಗೋವಾದಲ್ಲಿ ಇಳಿದಿದ್ದೀರಾ, ನೆಕ್ಸ್ಟ್ ಏನು ಮಾಡಬೇಕಂತ ಹೇಳೋದಾದರೆ ನೆಕ್ಸ್ಟು ಪಣಜಿಗೆ ಬಂದುಬಿಡಿ. ಬಿಕಾಸ್ ಗೋವಾದ ಕ್ಯಾಪಿಟಲ್ ಸಿಟಿ ಬಂದುಬಿಟ್ಟು ಪಣಜಿ. ಸೊ ಅಲ್ಲಿಂದ ನೀವು ಆರಾಮಾಗಿ ಎಲ್ಲ ಕಡೆ ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೋಬೋದು, ಎಲ್ಲಿ ಬೇಕಾದ್ರೂ ಹೋಗ್ಬೋದು ಅಂತ. ಸೊ ಅಲ್ಲಿಂದ ಬಂದುಬಿಟ್ಟು ಫಸ್ಟ್ ನೀವು ಫ್ಲೈಟಿಂದ ಇಳಿದಿದ್ರೆ ಫ್ಲೈಟಿಂದ ನಿಮಗೆ ಟ್ಯಾಕ್ಸಿ ಅಂತೂ ಯೂಸ್ ಮಾಡಬೇಡಿ, ಸಖತ್ ಎಕ್ಸ್ಪೆನ್ಸಿವ್ ಇರುತ್ತೆ. ಬಿಕಾಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿಂದ ಬಸ್ ಮೇನ್ ಇದಕ್ಕೆ ಸಿಟಿಗೆ ಬರಬೇಕಂತಲೇ ಬಸ್ ಆಲ್ಮೋಸ್ಟ್ 400-500 ಅಲ್ಲೇ ಆಗಿಬಿಡುತ್ತೆ. ಸೊ ನೀವು ಅಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋದು ಬಿಕಾಸ್ ಏರ್ಪೋರ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇರುತ್ತಲ್ವ. ಸೊ ಅದು ಎಕ್ಸ್ಪೆನ್ಸಿವ್ ಆಗುತ್ತೆ, 400-500 ಆಗುತ್ತೆ. ಸೊ ಇನ್ನು ರೈಲ್ವೆ ಸ್ಟೇಷನಿಂದ ಬಂದಿದ್ದೆ ಪಣಜಿಯಲ್ಲಿ ಇಳಿದಿದ್ರೆ ಇನ್ನು ಸ್ವಲ್ಪ ಸಿಟಿಗೆ ಬನ್ನಿ. ಅಥವಾ ನಿಮ್ಗೆ ಅಲ್ಲೆಲ್ಲರೂ ರೆಂಟಿಗೆ ಗಾಡಿಗಳು ಸಿಗುತ್ತೆ. ಸೊ ನೆಕ್ಸ್ಟ್ ನೀವು ಗಾಡಿನೇ ರೆಂಟ್ ಮಾಡಬೇಕಾಗಿರೋದು. ಸೊ ನೀವು ಬಸ್ಸೆಲ್ಲ ಇಳಿದ್ರೆ ನೀವು ಯಾವ ಬಸ್ ಸ್ಟ್ಯಾಂಡಲ್ಲಿ ಇಳ್ದಿರ್ತೀರೋ ಅಥವಾ ನೀವು ಪಣಜಿಗೆ ಡೈರೆಕ್ಟ್ ಬಸ್ ಬುಕ್ ಮಾಡಿರ್ತೀರೋ, ನೀವು ಎಲ್ಲಿ ಇಳ್ದಿರ್ತೀರೋ ನಿಮಗೆ ಆರಾಮಾಗಿ ಬಸ್ ಸ್ಟ್ಯಾಂಡ್ ಹತ್ರನೇ ನಿಮಗೆ ಆಲ್ಮೋಸ್ಟ್ ಎಲ್ಲ ಗಾಡಿಗಳು ಅಲ್ಲಲ್ಲೇ ಕಾಣಿಸ್ತಾ ಇರುತ್ತೆ. ಸ್ವಲ್ಪ ಅಂಗಡಿಗಳ ಮುಂದೆ ಗಾಡಿಗಳು ನಿಂತಿರ್ತಾರೆ, ನೀವು ಅಲ್ಲಿ ಹೋಗಿ. ಸೊ ನೀವು ಗೋವಾಗೆ ಬಂದಮೇಲೆ ಮಾಡಬೇಕಾಗಿರೋ ಫಸ್ಟಿಗೆ ನೀವು ಒಂದು ಗಾಡಿನ ರೆಂಟ್ ಮಾಡ್ಕೊಬೇಕು. ಸೊ ನಿಮಗೆ ಆರಾಮಾಗಿ ಎಲ್ಲ ಕಡೆ ಗೋವಾದಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆಯೂ ನಿಮಗೆ ಗಾಡಿಗಳು ರೆಂಟಿಗೆ ಸಿಗುತ್ತೆ. ಸೊ ಆ್ಯಕ್ಚುಲಿ ನಾನು ಗೋವಾ ಟ್ರಿಪ್ಪಿಗೆ ಬರೋದಾದರೆ ಏನಾಗುತ್ತೆ, ಟ್ರಾವೆಲಿಂಗ್ ಮಾಡಬೇಕಾದ್ರೆ ಯಾರಾದರೂ ಡಬಲ್ ಟ್ರಾವೆಲಿಂಗ್ ಮಾಡಿದ್ರೆ ಸ್ವಲ್ಪ ಬಜೆಟ್ ಲೋ ಆಗುತ್ತೆ. ಸೊ ಇವಾಗ ನೀವು ಒಬ್ಬರೇ ಟ್ರಾವೆಲ್ ಮಾಡ್ತಾಯಿದ್ದೀರಾ ಅಂದರೆ ನಿಮಗೆ ಟ್ರಾನ್ಸ್ಪೋರ್ಟೇಷನ್ದು ಬಜೆಟ್ಟು ಸ್ವಲ್ಪ ಸೇಮ್ ಆಗಿರುತ್ತೆ.
ಬಟ್ ಆದರೆ ನೀವು ಅಲ್ಲಿ ಬಂದು ಇವಾಗ ನೀವೊಂದು ಒಂದು ಗಾಡಿನ ರೆಂಟ್ ಮಾಡ್ತೀರಾ ಅಂದರೆ ನಿಮ್ಗೆ ಒಂದು ಗಾಡಿ ಆಲ್ಮೋಸ್ಟ್ ಅಲ್ಲಿ ಒಂದು ಗಾಡಿ ನಿಮಗೆ 300 to 400 ಇರುತ್ತೆ. ಸೊ ನೀವು ಒಂದು ಗಾಡಿ ರೆಂಟ್ ಮಾಡಬೇಕಾದ್ರೆ ನಿಮ್ಮ ಜೊತೆ ಯಾರಾದ್ರು ಒಬ್ರು ಬಂದಿದ್ರೆ ಅವ್ರು 200, ನೀವು 200 ಹಾಕಿ, ಸೊ 400. ಸೊ ಅಲ್ಲೂ ಬಜೆಟ್ ಇದು ಮಾಡ್ಬೋದು. ಸೊ ನೀವು ಗೋವಾಗೆ ಬಂದು ಮಾಡಬೇಕಾಗಿರೋದು ಒಂದು ಗಾಡಿ ಬೈ ಮಾಡಬೇಕು. ಒಂದು ಗಾಡಿ ಏನಂದರೆ ಒಂದು ಗಾಡಿ ಒಂದು 300 to 400 ಇರುತ್ತೆ. ಸೊ ನಾವು 400 ಅಂತಲೇ ಅಂದ್ಕೊಳ್ಳೋಣ. 300ಗೂ ಸಿಗುತ್ತೆ, ಬಟ್ ಎಷ್ಟೊಂದು ಕಡೆ 400 ಪ್ಲಸ್ ನೀವು 200 ರೂಪೀಸ್ ಪೆಟ್ರೋಲ್ ಹಾಕ್ಸ್ಕೊಬೇಕಾಗುತ್ತೆ. ನೀವು ಇಡೀ ಒಂದು ದಿವಸಕ್ಕೆ 200 ಸಾಲಲ್ಲ, ಬಟ್ ಅಲ್ಲಿ ಇಲ್ಲಿ ಒನ್ ಡೇ ಟ್ರಿಪ್ ಎಲ್ಲ ಹೋಗೋರಿಗೆ ಸಾಕು. ಅಲ್ಲಿ ಇಲ್ಲಿ ಸುತ್ತಾಡಿಕೊಂಡು ಆಮೇಲೆ ಬಂದಿದ್ದು ಸ್ವಲ್ಪ ರೆಸ್ಟ್ ಮಾಡ್ತಿರೋ, ಫ್ರೆಶ್ ಅಪ್ ಆಗ್ತಿರೋ. ಬಟ್ ಒಂದು ಗಾಡಿ ತೊಗೊಂಡು 200 ಪೆಟ್ರೋಲ್ ಆದರೂ ಗಾಡಿನೂ ಪೆಟ್ರೋಲ್ ಸೇರಿಸಿ ಒನ್ ಡೇಗೆ 600 ಆಗುತ್ತಾ, 600 ಆಗುತ್ತೆ ಅಂತ ಅಂದ್ಕೊಳ್ಳಿ. ಸೊ ಇವಾಗ ನೀವು ಯಾರಾದರೂ ನಿಮ್ಮ ಜೊತೆ ಇನ್ನೊಬ್ರು ಡಬಲ್ ಇವಾಗ ಬಂದಿದ್ದೀರಾ ಅಂದರೆ 600 ಇವಾಗ ನೀವು ಶೇರ್ ಮಾಡ್ಕೋಬೋದು. 300 + 300, ಸೊ ಅಲ್ಲೂ ಬಜೆಟ್ ಉಳಿತಾ. ಸೊ 300 ಆಯಿತಾ. ಹಾಂ, ಸೊ ಇವಾಗ ನೀವು ಗಾಡಿ ತೊಗೊಂಡ್ರಿ, ನೀವು ಫ್ಲೈಟಲ್ಲಿ ಬಂದಿದ್ದೀರಾ ಅಂದರೆ ಅಥವಾ ಬಸ್ಸಲ್ಲಿ ಬಂದಿದ್ರು, ಇದ್ರಲ್ಲಿ ಬಂದಿದ್ರು, ನೀವು ಫ್ರೆಶ್ ಅಪ್ ಆಗ್ತೀರಾ ಅಂದರೆ ಫಸ್ಟ್ ಒಂದು ಗಾಡಿ ತೊಗೊಂಡು ಒಂದು ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗ್ಬೋದು. ಸೊ ನಿಮಗೆ ರೂಮು ನಿಮಗೆ ಇದು ಏನಂದರೆ ನಿಮಗೆ ರೂಮ್ ತೊಗೊಳೋಕ್ಕಿಂತ ನಿಮ್ಗೆ ಹಾಸ್ಟೆಲ್ ಸಿಗುತ್ತೆ ನಿಮಗೂ. ಸೊ ಹಾಸ್ಟೆಲೆಲ್ಲ ಎಷ್ಟಂದರೆ ಒಂದು 400-500ಇಂದನೂ ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಗೆ ಆ ಹಾಸ್ಟೆಲ್ಗಳು ತೊಗೊಂಡ್ಬಿಟ್ರೆ ನೀವು ಆರಾಮಾಗಿ ಅಲ್ಲಿ ಇರ್ಬೋದು, ಅಥವಾ ಫ್ರೆಶ್ ಅಪ್ ಆಗ್ಬೋದು, ಅಥವಾ ಆರಾಮಾಗೆ ಅಲ್ಲಿ ಹೋಗಿ ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೋದು. ಬಟ್ ನೀವೇನು ಫ್ಲೈಟಲ್ಲಿ ಬಂದಿದ್ರೆ 2 hours ಬಂದಿರ್ತೀರ, ಆರಾಮಾಗಿ ನೋಡ್ಕೊಂಡು ಮತ್ತೆ ರಾತ್ರಿ ಹೋಗ್ಬಿಡ್ಬೋದು. ಒನ್ ಡೇ ಟ್ರಿಪ್ ಮಾಡ್ತಾ ಇರೋರಿಗೆ ಆ್ಯಕ್ಚುಲಿ ರೂಮ್ ಅವಶ್ಯಕತೆ ಇಲ್ಲ ಒನ್ ಡೇ ಟ್ರಿಪ್ ಮಾಡ್ತಾಯಿದ್ರೆ. ಅಥವಾ ನೀವೇನಾದರೂ 2 ದಿನ 3 ದಿನ ಅಲ್ಲೇ ಇರ್ತೀನಿ, ಇನ್ನೂ ಟ್ರಿಪ್ ಮಾಡಬೇಕಂತ ಇರೋರು ನಾನು ರೆಕಮೆಂಡ್ ಮಾಡೋದು ರೂಮ್ ತೊಗೊಳ್ಳಿ. ನೀವೇನಾದ್ರು ಸ್ವಲ್ಪ ಚೆನ್ನಾಗಿ ಎಲ್ಲ ನೀಟಾಗಿ ರೂಮ್ ಬೇಕಂತ ಅಂದರೆ ಆಗುತ್ತೆ, 1000 ಆಗುತ್ತೆ, 1000ಇಂದ ಸ್ಟಾರ್ಟ್ ಆಗುತ್ತೆ. ಬಟ್ ನೀವು ಹಾಸ್ಟೆಲ್ಸ್ ಇರುತ್ತಲ್ವಾ, ಸೊ ಹಾಸ್ಟೆಲ್ ನಾನು ರೆಕಮೆಂಡ್ ಮಾಡೋದು, ನೀವು ಲೋ ಬಜೆಟ್ ಟ್ರಿಪ್ ಮಾಡ್ತಾ ಇದ್ದೀನಿ ಅಂದರೆ ನಾನು ಹಾಸ್ಟೆಲ್ನೇ ರೆಕಮೆಂಡ್ ಮಾಡ್ತೀನಿ. ಬಿಕಾಸ್ ನಿಮಗೆ ಹಾಸ್ಟೆಲೆಲ್ಲ 400-500ಗೆಲ್ಲ ಹಾಸ್ಟೆಲ್ ಸಿಗುತ್ತೆ. ನೀವು ಹಾಸ್ಟೆಲ್ನು ಮೇಕ್ ಮೈ ಟ್ರಿಪ್ಪಲ್ಲಿ ಬುಕ್ ಮಾಡ್ಕೊಬೋದು, ಅಥವಾ ವಿಗೋ ಆ್ಯಪ್ ಅಂತ ಇದೆ. ಸೊ ಅಲ್ಲೂ ನಿಮಗೆ ಚೀಪಾಗಿ ಸಿಗುತ್ತೆ 500ಗೆಲ್ಲ. ನಿಮ್ಗೆ ರೂಮೂ ಸಿಗುತ್ತೆ 1000ಗೆಲ್ಲ, ಬಟ್ ಅದು ಪರ್ ಹೆಡ್ ಇದ್ದರೆ 1000 ಆ ಥರ ಆಗುತ್ತೆ. ಸೊ ಇವಾಗ ನೀವು ಗೋವಾಗೆ ಬಂದು ಆಯಿತು, ಗಾಡಿನೂ ರೆಂಟ್ ಮಾಡಾಯಿತು, ಫ್ರೆಶ್ ಅಪ್ಪು ಆಗಾಯಿತು. ಸೊ ನೆಕ್ಸ್ಟ್ ಎಲ್ಲಿ ಹೋಗೋದಪ್ಪ, ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಿದ್ರೆ, ಸೊ ಇವಾಗ ಏನಾದರೂ ನೀವು ಒನ್ ಡೇ ಟ್ರಿಪ್ ಬಂದಿದ್ರೆ, ಅಥವಾ 2 to 3 days ಟ್ರಿಪ್ ಬಂದಿದ್ರು, ಒನ್ ಡೇ ಟ್ರಿಪ್ ಬಂದಿದ್ರು, ಫಸ್ಟು ನೀವು ಯಾವ್ದಾದ್ರು ಒಂದು ಪೀಸ್ಫುಲ್ಲಾಗಿರೋ ಬೀಚ್ಗೆ ಹೋಗಿ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ. ಸೊ ಪ್ಲೀಸ್ ಆ ಪೀಸ್ಫುಲ್ಲಾಗಿರೋ ಆ ಬೀಚಲ್ಲಿ ಫೋಟೋಸ್ ತೊಗೊಂಡ್ಬಿಡಿ. ಬಿಕಾಸ್ ಬೇರೆ ಬೀಚ್ಗಳೆಲ್ಲ ಹೋದರೆ ತುಂಬ ಜನ ಇರ್ತಾರೆ, ನಿಮಗೆ ಒಂದು ಪರ್ಫೆಕ್ಟಾಗಿರೋ ಫೋಟೋಸ್ ಸಿಗೋಲ್ಲ. ಸೊ ಎಲ್ಲಿ ಖಾಲಿ ಬೀಚ್ ಇರುತ್ತೆ, ಪೀಸ್ಫುಲ್ಲಾಗಿರೋ ಬೀಚ್ ಇರುತ್ತೆ, ಆ ಜಾಗಕ್ಕೆ ಹೋದರೆ ಸೊ ನೀವು ಆವಾಗ ಫೋಟೋ ಸೆಷನ್ಸ್ ಎಲ್ಲ ಮುಗಿಸ್ಕೊಬೋದು, ಚೆನ್ನಾಗಿರೋ ಫೋಟೋಸ್ ತೊಗೊಬೋದು. ಆಮೇಲೆ ಪೀಸ್ಫುಲ್ಲಾಗಿರುತ್ತೆ, ನಿಮಗೆ ರಿಲ್ಯಾಕ್ಸ್ ಆಗೋಕ್ಕೂ ಆಗುತ್ತೆ. ಸೊ ನನಗೆ ಯಾವ್ದಾದ್ರು ಪೀಸ್ಫುಲ್ಲಾಗಿರೋ ಬೀಚ್ನ ಸಜೆಸ್ಟ್ ಮಾಡಿ ಅಂದರೆ ಮಿರಾಮರ್ ಬೀಚ್ ಅಂತ ಒಂದಿದೆ. ಸೊ ಅಲ್ಲೊಂದು ಚೆನ್ನಾಗಿ, ತುಂಬ ಜನನೂ ಇರೋಲ್ಲ, ಕ್ರೌಡು ಇರೋಲ್ಲ, ನೀವು ಆರಾಮಾಗಿ ಕುತ್ಕೊಂಡು ಪೀಸ್ಫುಲ್ಲಾಗಿ ಟೈಮ್ ಸ್ಪೆಂಡ್ ಮಾಡಿ ನೀವಲ್ಲಿ ತುಂಬ ಫೋಟೋಸ್ ಎಲ್ಲ ಚೆನ್ನಾಗಿ ತೊಗೊಳ್ಬೋದು. ಆ್ಯಕ್ಚುಲಿ ಒಂದು ಪೀಸ್ಫುಲ್ಲಾಗಿರೋ ಟೈಮ್ನ ಸ್ಪೆಂಡ್ ಮಾಡಿ ಆಮೇಲೆ ಕೆಲವು ಫೋಟೋಸ್ ತೊಗೊಂಡು ಎಲ್ಲ ಬೀಚಲ್ಲಿ ಸ್ವಲ್ಪ ರಿಲ್ಯಾಕ್ಸೇಷನ್ ಆದಮೇಲೆ, ಸೊ ಗೋವಾದಲ್ಲಿ ಚರ್ಚ್ ಸ್ವಲ್ಪ ಫೇಮಸ್ ಅಲ್ವಾ. ಸೊ ನೀವು ಯಾವ್ದಾದ್ರು ಚರ್ಚ್ಗೆ ಹೋಗ್ಬೇಕಂತ ಇದ್ದರೆ, ಸೊ ಅಲ್ಲಿನ ಫೇಮಸ್ ಚರ್ಚ್ ಒಂದಿದೆ, ಸಿ ಕ್ಯಾಡ್ರಲ್ ಅಂತ ಏನೋ ಒಂದಿದೆ. ಸೊ ಅದು ನಾನು ನೀಟಾಗಿ ಸ್ಪೆಲ್ ಮಾಡೋಕ್ಕೆ ಬರ್ತಾಯಿಲ್ಲ, ಬಟ್ ಅದು ಪಿಕ್ಚರಲ್ಲಿ ಹಾಕಿರ್ತೀನಿ, ಸೊ ನೀವು ನೋಡ್ಕೊಬೋದು. ಸೊ ಅದೊಂದು ಚೆನ್ನಾಗಿದೆ ಚರ್ಚು. ಬಟ್ ಹುಡುಗಿ ಯಾರಾದರೂ ಶಾರ್ಟ್ಸು ಅಥವಾ 1 pieces ಎಲ್ಲ ಹಾಕ್ಕೊಂಡು ಹೋದರೆ ಅಲೋ ಮಾಡಲ್ಲ. ಸೊ ಹುಡುಗರು ಅಷ್ಟೇ, ಯಾರು ಶಾರ್ಟ್ಸ್ ಹಾಕ್ಕೊಂಡು ಹೋದ್ರು ಅಲೋ ಮಾಡಲ್ಲ. ಸೊ ನೀವು ಅಲ್ಲಿ ಹೋಗಿ ಏನಾದ್ರು ಫೋಟೋ ತೊಗೊಂಡು ಬರ್ತೀರಾ, ಅಥವಾ ನಿಮ್ಗೆ ಏನಾದ್ರು ಹೋಗಬೇಕು ಅಂತ ಇದ್ದರೆ ನೀವು ಹೋಗ್ಬೋದು. ಸೊ ಅಲ್ಲಿ ಹೋಗಿ ಸ್ವಲ್ಪ ಫೋಟೋಸ್ ತೊಗೊಂಡು ಕುತ್ಕೊಂಡು ಬರ್ಬೋದು. ಸೊ ಇವಾಗ ಒನ್ ಡೇ ಟ್ರಿಪ್ ಯಾರ್ಯಾರು ಮಾಡ್ತಾಯಿದ್ದೀರಾ, ಸೊ ಒನ್ ಡೇ ಟ್ರಿಪ್ ಮಾಡೋರು ಚರ್ಚ್ ಮುಗಿಸ್ಕೊಂಡು ನೆಕ್ಸ್ಟ್ ಅವ್ರಿಗೆ ನಾನು ಸಜೆಸ್ಟ್ ಮಾಡೋದೆ ಬಾಗಾ ಬೀಚು ಮತ್ತು ಕೊಲಂಗುತ್ ಬೀಚು. ಸೊ ಬಾಗಾ ಬೀಚು ಕೊಲಂಗುತ್ ಬೀಚ್ಗೂ 12 minutes ಏನೋ 2 kilometers ಏನೋ ಇದೆ ಅಷ್ಟೇ. ಸ್ವಲ್ಪ ನಿಯರ್ ಬೈನೇ ಬಾಗಾ ಬೀಚು ಮತ್ತು ಕಲಂಗುತ್ ಬೀಚು. ಸೊ ಅಲ್ಲಿ ಗೋವಾದು ಫೇಮಸ್ ಬೀಚ್ ಅವೆರಡು. ಸೊ ನೀವು ಅಲ್ಲಿ ಹೋಗ್ಬಿಟ್ಟು ನೀವು ಅಲ್ಲಿ ಸಖತ್ ಕ್ರೌಡ್ ಇರುತ್ತೆ, ಆದರೆ ನೀವು ಅಲ್ಲಿ ಸರಿಯಾಗಿ ಫೋಟೋಸ್ ತೊಗೊಳೋಕ್ಕೂ ಆಗೋಲ್ಲ. ಬಟ್
ನೀವಲ್ಲಿ ಸ್ವಲ್ಪ ಬೋಟ್ ರೈಡ್ಸು ಅದೆಲ್ಲ ಟ್ರೈ ಮಾಡ್ಬೋದು. ಒನ್ ಬೋಟ್ ರೈಡ್ಗೆ 400-500 ಎಲ್ಲ ಕೇಳ್ತಾರೆ. ಬಟ್ ಕೆಲವೊಂದು ಕಡೆ ಪ್ಯಾಕೇಜಸ್ ಇರುತ್ತೆ, ಇಷ್ಟು ಬೋಟ್ ರೈಡು ಅಥವಾ ಅರ್ಧ ಗೋವಾ ತೋರಿಸ್ಕೊಂಡು ಬರ್ತೀವಿ, ಇಷ್ಟು ಪ್ಯಾಕೇಜ್ 500, 600, 700 ಈ ಬೋಟ್ ಕೆಲವು ಡಿಫ್ರೆಂಟ್ ಇರುತ್ತೆ. ಸೊ ಅದೆಲ್ಲ ನೀವು ಟ್ರೈ ಮಾಡ್ಬೋದು. ಸೊ ಒನ್ ಡೇ ಟ್ರಿಪ್ಗೆ ಹೋಗೋರಿಗೆ ಇಷ್ಟೇ ನಾನು ಹೇಳೋದು, ಒಂದು ಬೀಚ್ಗೆ ಹೋಗಿ ರಿಲ್ಯಾಕ್ಸೇಷನ್ ಮಾಡಿಕೊಂಡು ಚರ್ಚ್ಗೆ ಹೋಗಿ ಇಲ್ಲ ಆಮೇಲೆ ಫೇಮಸ್ ಬೀಚಸ್ಗೆ ಹೋಗ್ಬಿಟ್ಟು ಕೆಲವೊಂದು ಫೋಟೋಸ್ ತೊಗೊಂಡು ಮತ್ತು ಬೋಟ್ ರೈಡ್ಸ್ನ ಎಂಜಾಯ್ ಮಾಡಿ. ಸೊ ನೀವು ಒನ್ ಡೇ ಟ್ರಿಪ್ ಮಾಡೋರು ಇಷ್ಟೇ. ಬಟ್ ನೀವು ಯಾರಾದರೂ 2 to 3 days ಟ್ರಿಪ್ ಮಾಡ್ತಾ ಇದ್ದೀರಾ ಅಂದರೆ ಸೊ ಫಸ್ಟ್ ಡೇ ಅದ್ರಲ್ಲಿ ಒಂದು ಬೀಚ್ಗೆ ಹೋಗಿ ಅದ್ರ ರಿಲ್ಯಾಕ್ಸೇಷನ್ ಮಾಡಿಕೊಂಡು ಚರ್ಚ್ ನೋಡಿಕೊಂಡು ಆರಾಮಾಗಿ ಅಲ್ಲಿ ಇಲ್ಲಿ ಏನಾದರೂ ತಿಂದ್ಕೊಂಡು ಆರಾಮಾಗಿ ಅಲ್ಲಿ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಸೊ ಆರಾಮಾಗಿ ನೋಡ್ಕೊಂಡಿರ್ಬೋದು. ಅಥವಾ ಫಸ್ಟ್ ಡೇ ಇಷ್ಟ ಆಯಿತು, ಸೆಕೆಂಡ್ ಡೇ ಬಾಗ ಬೀಚ್ಗೆ ಹೋಗ್ಬೋದು, ಅಥವಾ ಥರ್ಡ್ ಡೇ ಬೇರೆ ಎಲ್ಲಾದರೂ ಹೋಗ್ಬೋದು, ಅಥವಾ ಡಿಫ್ರೆಂಟ್ ವಾಟರ್ ಆ್ಯಕ್ಟಿವಿಟೀಸ್ನ ಡಿಫ್ರೆಂಟ್ ಡೇಸ್ ನೀವು ಟೈಮ್ ಮಾಡ್ಬೋದು. ಬಟ್ ಗೋವಾದಲ್ಲಿ ಇರೋದೇ ಬೀಚಸ್ಸು ಅಥವಾ ಚರ್ಚು. ಆಮೇಲೆ ಸೊ ಇವಾಗ ಟ್ರಾವೆಲಿಂಗ್ ಎಲ್ಲ ಆಗ್ತಾಯಿದೆ. ಸೊ ಮೇನ್ ಥಿಂಗ್ ಏನಂದರೆ ಊಟಕ್ಕೆ ಏನು ಮಾಡ್ತೀರಾ ಅಂದರೆ ಸೊ ಇವಾಗ ಯಾರಾದರೂ ಒನ್ ಡೇ ಟ್ರಿಪ್ ಯಾರು ಮಾಡ್ತಾ ಇದ್ದಾರೆ, ಸೊ ಯಾವಾಗ ಬರೀ ಒಂದು ದಿವಸ ಇವಾಗ ಹೋಗಿ ಬರ್ತೀವಿ ಅಂತ ಇದ್ದೀರಲ್ವ, ಸೊ ಒನ್ ಡೇ ಟ್ರಿಪ್ ಮಾಡೋರು ಆ್ಯಕ್ಚುಲಿ ಏನೋ ಒಂದು ಚಿಪ್ಸು ಜ್ಯೂಸು ಅಥವಾ ಏನಾದರೂ ಕುಡ್ಕೊಂಡು ಹಂಗೆ ಮ್ಯಾನೇಜ್ ಮಾಡ್ಬೋದು ಒನ್ ಡೇ ಟ್ರಿಪ್ ಮಾಡೋರು. ಬಟ್ 2 to 3 days ಟ್ರಿಪ್ ಮಾಡೋರು ಕೆಲವೊಬ್ಬರಿಗೆ ನಿಮ್ಮ ರೂಮ್ ಅಥವಾ ನಿಮ್ಮ ಹೋಟೆಲ್ಸ್ ಏನು ಮಾಡಿರ್ತೀರಾ, ಸೊ ನಿಮ್ಮ ಹೋಟೆಲ್ಸಲ್ಲೇ ಬ್ರೇಕ್ಫಾಸ್ಟು ಲಂಚ್ ಇನ್ಕ್ಲೂಡ್ ಆಗಿರುತ್ತೆ ಕೆಲವೊಂದು ಹೋಟೆಲ್ಸಲ್ಲಿ. ಸೊ ಕೆಲವೊಂದು ಹೋಟೆಲ್ಸಲ್ಲಿ ಇನ್ಕ್ಲೂಡ್ ಆಗಿರಲ್ಲ. ಸೊ ಒನ್ ಡೇ ಟ್ರಿಪ್ ಮಾಡೋರು ಆರಾಮಾಗಿ ಅಲ್ಲಿ ಇಲ್ಲಿ ಏನಾದರೂ ತಿಂದ್ಕೊಂಡೇ ಸ್ವಲ್ಪ ಕಾಲ ಕಳೆದ್ಬಿಡ್ಬೋದು. ಲೈಕ್ ನೀವು ಲೋ ಬಜೆಟ್ ಟ್ರಿಪ್ ಮಾಡ್ತಾಯಿದ್ದೀರಾ ಅಂದರೆ ಇಲ್ಲಾಂದರೆ ನೀವು ಹೋಟೆಲ್ಗೆ ಹೋದ್ರೂ 2 to 3 days ಟ್ರಿಪ್ ಮಾಡೋರು ಹೋಟೆಲ್ಗೆ ಹೋದ್ರು ಅಥವಾ ಒನ್ ಡೇ ಟ್ರಿಪ್ ಹೋಟೆಲ್ಗೆ ಹೋದ್ರೂ ಒಂದು 400-500 ನೀವೇನಾದ್ರು ಲೈಕ್ ಓಕೆ ಯಾವುದೋ ಒಂದು ಹೋಟೆಲ್ಗೆ ಹೋಗ್ತೀನಿ ಅಂದರೆ 500-600 ಮುಗಿಯುತ್ತೆ. ನೀವು ತುಂಬ ಎಕ್ಸ್ಪೆನ್ಸಿವ್ ಹೋಟೆಲ್ಗೆ ಹೋಗ್ತೀರಾ ಅಂದರೆ 1,200-2,000 ಹಾಗೆ ಆಗುತ್ತೆ. 2,000+ ಆಗ್ಬೋದು, 3,000+ ಆಗ್ಬೋದು. ಬಟ್ ಏನಂದರೆ ನೀವು ಲೋ ಬಡ್ಜೆಟ್ ಟ್ರಿಪ್ ಮಾಡ್ತಾಯಿದ್ದೀರಾ ಅಂದರೆ ಅದೆಲ್ಲ ಒಂದು ಸಣ್ಣ ಪುಟ್ಟ ಹೋಟೆಲ್ಗೆ ಹೋಗಿ ಆರಾಮಾಗಿ ಅಲ್ಲೇನಿರುತ್ತೋ ಅದನ್ನು ತಿನ್ಬೋದು. ಇದರಲ್ಲೂ ಅಷ್ಟೇ, ನೀವು ಊಟದಲ್ಲೂ ಆ್ಯಕ್ಚುಲಿ ತುಂಬ ಬಜೆಟ್ ಸೇವ್ ಮಾಡೋದೇನೆಂದರೆ ಇವಾಗ ನೀವೇನಾದರೂ ಡಬಲ್ ಹೋಗಿದ್ರೆ ಇಬ್ಬರು ಏನಾದರೂ ಹೋಗಿದ್ರೆ ಇವಾಗ ನೀವು ಊಟ ಮಾಡೋಕ್ಕೆ ಬಿಲ್ಲು ಸಮಥಿಂಗ್ 400 ಆಗಿದ್ರೆ 200 ಶೇರ್ ಮಾಡ್ಕೊಬೋದು. ಸೊ ಅಲ್ಲೂ ಬಜೆಟಲ್ಲಿ ಟ್ರಿಪ್ ಮಾಡ್ಬೋದು. ಸೊ ನಾನು ರೆಕಮೆಂಡ್ ಮಾಡೋದೇನೆಂದರೆ ಕಪಲ್ ಅಂದರೆ ಯಾರಾದರೂ ಇಬ್ಬಿಬ್ಬರು ಏನಾದರೂ ಹೋದರೆ ಸೊ ನೀವು ಆರಾಮಾಗೆ ನಿಮ್ಮ ಬಜೆಟ್ ತುಂಬ ಬಜೆಟ್ ಫ್ರೆಂಡ್ಲಿ ಟ್ರಿಪ್ ಮಾಡ್ಬೋದು. ಸೊ ಯಾಕಂದರೆ ಇವಾಗ ನೀವೇನಾದ್ರು ಒಂದು ಬೈಕ್ ರೆಂಟ್ ಮಾಡಿದ್ರು ಇವಾಗ 400 ಆದರೂ 200 ಈಕ್ವಲ್ ಮಾಡ್ಕೊಬೋದು. ಅಥವಾ ನೀವೇನಾದರೂ ಎಲ್ಲಾದರೂ ರೆಸ್ಟೋರೆಂಟಲ್ಲಿ ಊಟ ಮಾಡ್ತೀರಂದ್ರು ಅಲ್ಲೊಂದು 400 ಆಗಿದ್ರೆ ನೀವೊಂದು 200 ಅವರೊಂದು 200 ಹಾಕಿ ಆರಾಮಾಗಿ ಒಂದು ಟ್ರಿಪ್ ಮಾಡ್ಬೋದು. ಸೊ ಇಷ್ಟಾಗಿತ್ತು ಗೋವಾ ಟ್ರಿಪ್ನ ಪ್ಲ್ಯಾನ್. ಇನ್ನೂ ಏನಾದರೂ ಗೋವಾ ಟ್ರಿಪ್ ಬಗ್ಗೆ ಕ್ಲಾರಿಫಿಕೇಷನ್ ಬೇಕಂದರೆ ನೀವು ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ರೆ ನಾನು ನಿಮಗೆಲ್ಲ ಪ್ರಶ್ನೆಗೂ ಆನ್ಸರ್ ಮಾಡ್ತೀನಿ. ಸೊ ಇನ್ನೇನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇಷ್ಟಾಗಿತ್ತು ಗೋವಾ ವ್ಲಾಗ್, ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಲೋ ಬಜೆಟಲ್ಲಿ ನಾನು ಗೋವಾ ಟ್ರಿಪ್ ಹೋಗಿ ಬಂದಿದ್ದೆ, ಲೈಕ್ ಒನ್ ಡೇ ಟ್ರಿಪ್ ಹೋಗಿದ್ದೆ ಗೋವಾಗೆ. ಸೊ ನನ್ನ ಎಕ್ಸ್ಪೀರಿಯೆನ್ಸ್ ಬೇಕಂದರೆ ಗೋವಾ ಟ್ರಿಪ್ ಪಾರ್ಟ್ 2 ವ್ಲಾಗ್ ಇದೆ. ಸೊ ಅದರಲ್ಲಿ ನನ್ನ ಗೋವಾ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು, ಸೊ ನಾನು ಎಷ್ಟು ಬಜೆಟಲ್ಲಿ ಗೋವಾ ಟ್ರಿಪ್ ಮಾಡಿದೆ ಅದು ನಿಮಗೆ ಪಾರ್ಟ್ 2 ವೀಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಸೊ ಅಲ್ಲಿ ಹೋಗಿ ನೀವು ನೋಡ್ಬೋದು. ಸೊ ಪಾರ್ಟ್ 2 ವೀಡಿಯೋನ ಯಾರು ಮಿಸ್ ಮಾಡ್ಕೊಬೇಡಿ, ಬಿಕಾಸ್ ಅದರಲ್ಲಿ ನನ್ನ ಎಕ್ಸ್ಪೀರಿಯೆನ್ಸ್ ಜೊತೆಗೆ ಒಂದು ಲೋ ಬಜೆಟ್ ಟ್ರಿಪ್ ಪ್ಲ್ಯಾನ್ ಹೇಳ್ತಾ ಇದ್ದೀನಿ ಆ ವಿಡಿಯೋದಲ್ಲಿ. ಸೊ ಯಾರು ಮಿಸ್ ಮಾಡ್ಕೊಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಎಲ್ಲರೂ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಥ್ಯಾಂಕ್ ಯು. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸ್.